स्वागत है आपका एमजे एक्सप्रेस में। मैं आपके साथ मुकद्दस इनामदार। पिछले दिनों सदन में गृह मंत्री अमित शाह के द्वारा बाबा साहब अम्बेडकर के ऊपर जो बातें कही गई थी उसको लेकर आज 28 तारीख को बीजापुर में प्रगतिपर संगठन और अहिंद संगठनों के द्वारा बंद का ऐलान किया गया था। लेकिन इसके बीच जो हमारे माजी प्रधानी हैं डॉक्टर मनमोहन सिंह का निधन होने की वजह से काफ़ी संगठनों ने अपना जो आज के दिन जो विरोध प्रदर्शन और जो बंद को सपोर्ट था उन्होंने वापस लिया है। लेकिन कुछ दलित पर संगठनों और कुछ अहिंद संगठनों के द्वारा ये इसी दिन के 28 दिसंबर को ही बीजापुर में डॉक्टर बाबा साहब अम्बेडकर के सर्कल में अपना एक विरोध प्रदर्शन व्यक्त किया है। आइए देखते हैं कि ये पूरा किस तरह से था। ಅಣ್ಣ ಸ್ವಲ್ಪ ಈ ಕಡೆ ಓಡಾಕ್ರಿ. ಸ್ವಲ್ಪ ಏನ್ ಸರಿ ರೀ ಸುನಿಲ ಸ್ವಲ್ಪ ಹಿಂದಕ್ಕೆ ಸರಿಲ್ಲ ಸರಿ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಇಲ್ಲ ಅಂತೇಳಿ ಚಂದ ಕಾಣ್ತಿದ್ದಲ್ಲೋ ಇಡ್ಲಿ ವಡ ಮಾರೋದು
ಬಿರಿಯಾನಿ ತಾನು ಕೂಡ ಮುದ್ದೆ ಕೇಳಂತಾನ जय भीम जय भीम जय भीम जय भीम जय भीम जय भीम ताकत से बोलो जय भीम हिम्मत से बोलो जय भीम ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬರ ಹೆಸರನ್ನು ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡುವುದಕ್ಕಿಂತ ದೇವರ ಸ್ಮರಣೆ ಮಾಡಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಅಂತ ಮಾತನ್ನು ಹೇಳಿ ನಮ್ಮ ಅಸ್ಮಿತೆ ವಿಶ್ವ ರತ್ನ ಸಿಂಬಲ್ ಆಫ್ ನಾಲೆಜ್ ಡಾಕ್ಟರ್ ಬಾಬಾ ಸಾಹೇಬರಿಗೆ ಘೋರ ಅಪಮಾನ ಮಾಡಿದ್ದು ಹಾಗೂ ಹಾಸ್ಯಾಸ್ಪದವಾಗಿ ಬಾಬಾ ಸಾಹೇಬರನ್ನು ನಿಂದಿಸಿದ್ದು ಈ ಬಗ್ಗೆ ಅಮಿತ್ ಶಾ ಅವರನ್ನ ನಾವು ನಿಷೇಧಿಸುವ ಕಾರಣ ಇದು ಇದ್ದು ಇವತ್ತಿನ ದಿನ ನಾವು ಆಯುಷ್ಮಾನ್ ಪರಶುರಾಮಣ್ಣ ನಂಬುವವರ ನೇತೃತ್ವದಲ್ಲಿ ದಲಿತ ಮಹಾಒಕ್ಕೂಟ ಒಂದು 16 ಸಂಘಟನೆ ಕೂಡಿಕೊಂಡು ಅಮಿತ್ ಶಾ ಅವರ ಈ ಇದು ಸತ್ತ ಹೆಣದ ರೂಪದಲ್ಲಿ ಅವರನ್ನು ಭಸ್ಮ ಮಾಡುವ ಮುಖಾಂತರ ಇವತ್ತು ನಾವು ನಿಷೇಧಿಸುತ್ತಿದ್ದೇವೆ. ಜೈ ಭೀಮ್ ನಮೋ ಬುದ್ಧಾಯ. ಅವ್ರ ಹಿಂದೆ ಒಡನಾಡಿಗಳೇ ಹಾಗೂ ಇಲ್ಲಿ ಸೇರಿದ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮನ್ನು ಕಾವಲಿರುವ ಪೊಲೀಸ್ ಸಿಬ್ಬಂದಿಯವರೇ, ಇಂದು ಅನಿವಾರ್ಯ ಕಾರಣಗಳನ್ನು ನೀಡಿ ಇವತ್ತಿನ ಬಂದ ಕರೆಯನ್ನು ಮೊಟಕುಗೊಳಿಸುವಂಥ ಎಲ್ಲ ತಂತ್ರ ಕುತಂತ್ರಗಳು ನಡೆದು ಇಲ್ಲಿ ನಮ್ಮದು ಮುಖ್ಯ ಉದ್ದೇಶ ಇಷ್ಟೇ, ಈ ದಲಿತ ಸಂಘಟನೆಗಳೇನಿದ್ದೇವೆ, ಈ ದಲಿತ ಸಂಘಟನೆಯ ಮಹಾಒಕ್ಕೂಟ ಏನಿದೆ ಬಿಜಾಪುರ ಜಿಲ್ಲೆಯಲ್ಲಿ, ಇದು ಯಾವ ಪಕ್ಷದ ಗುಲಾಮಗಿರಿಯಲ್ಲಿ ಇಲ್ಲ ಅನ್ನುವ ಸಂದೇಶ. ಯಾವುದೇ ಪಕ್ಷ ಇರಲಿ, ಈಗ ನಾವು ಮಾಡ್ತಿರುವ ಹೋರಾಟ ಎದಕ್ಕಪ್ಪ ಅಂತಂದ್ರೆ, ಒಬ್ಬ ಗಡಿಪಾರದಂಥ ವ್ಯಕ್ತಿ, ಒಬ್ಬ ಕ್ರಿಮಿನಲ್ ಅಮಿತ್ ಶಾ ಅವ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಣ ಪಾರ್ಲಿಮೆಂಟ್ದಾಗ. ಅದು RSSನ ಬೈಠಕದಲ್ಲಿ ಮಾತಾಡಿ ಅವ್ರು ಕೂಡ ಆಗಿ ಪಾರ್ಲಿಮೆಂಟ್ದಾಗೂ ಮಾತಾಡ್ಯಾನ ನಾವು. ಮತ್ತು ಅವನು ವಿರೋಧ ಮಾಡ್ಲಿಕ್ಕೆ ನಾವು ಕೂಡ್ಲಕತ್ತೀವಪ್ಪ ಅಂತಂದ್ರೆ, ನಾವು ಯಾವುದೇ ಪಕ್ಷದ ಸಿದ್ಧಾಂತಗಳಿರಲಿ ಏನಿರಲಿ ಅದನ್ನು ನಿಮಗೆ ಬಿಟ್ಟದ್ದು. ಆದ್ರೆ ದಲಿತ ಸಂಘಟನೆಗಳು ಯಾರ ಗುಲಾಮರಲ್ಲ ಅನ್ನೋದನ್ನು ನಾವು ತಿಳಿಸ್ಬೇಕು. ಆಮೇಲೆ ಅದಕ್ಕಾಗಿ ಇವರು ಹೋಗಿ ಬ್ಯಾಂಕ್ ಎತ್ತಿದೆ. ಯಾಕಪ್ಪ ಅಂತಂದ್ರೆ ಇವರು ಏನು ಈ ಭಾರತ ಸಂವಿಧಾನ ಮಾಡ್ಬೇಕಂತ ಹೊಂಟ್ರಲ್ಲ ಮನುಸ್ಮೃತಿ, ಅದನ್ನು ಬಾಬಾ ಸಾಹೇಬರು ಡಿಸೆಂಬರ್ 25ಕ್ಕೆ ಸೋಟ್ರು. ಏನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಅವನು ಬಹುಶಾಸ್ತ್ರ ನಾವಿದ್ದೆವು, ನಮಗೂ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಇವ ನಾಲಿಗೆ ಹರಿ ಬಿಡ್ಲಾಕತ್ತಾನಪ್ಪ ಅಂತಂದ್ರೆ, ಇವನು ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರ ಅವರಿಗೆ ನಮ್ಮ ಜಿಲ್ಲೆಯಿಂದ ನಾವು $1 ಕೋಟಿ ಕೊಡ್ತೇವೆ. ಅಮಿತ್ ಶಾ ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರೆ? ಆಮೇಲೆ
ನಮ್ಮ ಸಿಟಿ MLA ಅವರು ಕಾಂಗ್ರೆಸ್ದವರು ಅವ್ರದ್ದು ಇದು ಭಾಷಣವನ್ನು ತಿರ್ಚಾರ ಅಂತ ಹೇಳ್ತಾರೆ. ಭಾಷಣ ತಿರ್ಚಾರೋ ಏನು ನಾಲಿಗೆ ತಿರ್ಚಾರೋ ಏನು ಗೊತ್ತಿಲ್ಲ ನಮಗೆ. ಆದ್ರೆ ನೀ ಬಸನಗೌಡ ನೀ ಹಕ್ಕು ಹುಟ್ಟಿದ್ದೆ ಅಂದ್ರೆ ತಿರ್ಚಿದ್ದು ತೋರಿಸ್ಬೇಕು. ಒಂದನೇದ್ದು ಬಾಬಾ ಸಾಹೇಬ್ ವಿಷಯದಾಗ ಮನಸ್ಸಿಗೆ ಬಂದಂಗೆ ಮಾತಾಡಿದ್ರೆ ನಡೆಯಲ್ಲ. ಈಗ ಮುಖ್ಯವಾಗಿ ಬಸನಗೌಡರು ಮೊದಲ ಹಿಂದೂ ಹುಲಿ ಎತ್ತಿದ್ರು, ಮುಂದೆ ಏನು ಮಾಡಿಬಿಟ್ರು ಅವರು ಭಾಳ ನಿಯತ್ತಿನ ನಾಯಿ ಎತ್ತ. ಮತ್ತು ನಾಯಿ ಭಾಳ ಬಗಳಕತ್ತಪ್ಪ ಅಂತಂದ್ರೆ ನಾಯಿ ಬಗಳಕ್ಕೆ ಬಂದ್ ಆಗ್ತದೆ. ಅವರು ನಮಗೆ ಗೊತ್ತೈತೆ ಅದು ಇಡೋದು. ಅದಕ್ಕೆ ಸುಮ್ಗಪ್ ಕುತ್ತಿ ಚಲೋ ಅದ, ಇಲ್ಲಾಂದ್ರೆ ಕ್ಯಾರ್ ಇಡಬೇಕಾಗ್ತದೆ. ಇನ್ನು ನಾವು ಎಲ್ಲರೂ ದಲಿತರು, ಇವರೆಲ್ಲ ಏನು ಚಾಲು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಮುಸ್ಲಿಮರು ಹಿಂದೂ ದೇವಾಲಯಗಳನ್ನು ಆಕ್ರಮಿಸ್ಕೊಂಡಾರ, ಅವೆಲ್ಲ ಬಿಡಿಸ್ಕೊತೀವಿ ಅಂತೇಳಿ. ನಿಮ್ಮ ತಿರುಪತಿ ತಿಮ್ಮಪ್ಪ, ಈ ಪಂಡ್ರಾಪುರ ವಿಠಲ, ರಾಘವೇಂದ್ರ, ಇವೇನೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳವ, ಎಲ್ಲ ಬೌದ್ಧ ದೇವಾಲಯಗಳದಾವ, ಅವುಗಳನ್ನು ಇನ್ನು ಮುಂದೆ ದಲಿತರು ಕಬ್ಜಾ ಮಾಡ್ತಾರ ಅಂತೇಳಿ ಈ BJP ಅವ್ರು ಹೇಳ್ತೀವಿ. ಬಂಧುಗಳೇ, ಈಗ ಈ ಅಮಿತ್ ಶಾ ಏನು ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ. ಆದ್ರೆ ಇದನ್ನು ನಿರಂತರವಾಗಿ ಈ ಹೋರಾಟವನ್ನು ನಾವು ಚಾಲೂ ಇಡ್ತೇವೆ. ಮತ್ತು ಮುಖ್ಯವಾಗಿ ಈ ಏನು RSSನ ಏನು ಇದು ಚಡ್ಡಿ ಚೀಲಗಳದಾರ, ಈ BJP ಅವರು ಇರಲಿ, ಈ RSS ಬೆಳೆಸಿದಂಥ ಕಾಂಗ್ರೆಸ್ ಇರಲಿ, ನಾವು ಯಾರಿಗೂ ನಂಬುವುದಿಲ್ಲ. ನಮ್ಮದು ಏನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮತ್ತು ನೆಲೆಗಟ್ಟಿನ ಮೇಲೆ ನಮ್ಮ ಹೋರಾಟಗಳದಾವ. ನಾವು ಯಾರ್ದು ದಲಿತ ಸಂಘಟನೆಗಳು ನಾವು ಯಾರ ಮಾತನ್ನು ಕೇಳುವುದಿಲ್ಲ. ಮತ್ತು ಇವರು ನಮಗೆ ಕರೆದು ಚೆಂದಾಗಿ ಮಾತಾಡಿ ಚಹಾ ಕುಡಿಸಿ ನೀರು ಕುಡಿಸಿ ಇವರು ಗುಲಾಮರನ್ನು ಮಾಡ್ಕೊತಾರಪ್ಪ ಅಂತಂದ್ರೆ ಅದು ಆಗಲ್ಲ. ಇದನ್ನು ಎಲ್ಲ ಪಕ್ಷದ ಏನು ಮುಖಂಡರುಗಳದಾರ ಅವ್ರು ಯಾರು ನಮ್ಮವರು ಇರಲಿ ಬೇರೆದವರು ಇರಲಿ ಇದನ್ನು ಮನವರಿಕೆ ಮಾಡ್ಕೋಬೇಕು. ಮತ್ತು ಈಗ ನಮ್ಮ ಈ ಹೋರಾಟದಕ್ಕೆ ಏನು ಇದರ ಮುಂಚೂಣಿಯ ನಾಯಕತ್ವವನ್ನು ಪರಶುರಾಮ್ ಅವರು ವಹಿಸಿಕೊಂಡಿದ್ದಾರೆ. ಆಮೇಲೆ ಮತ್ತಿನವರು, ರಾಘು ಅವರು, ಆಮೇಲೆ ಸೋಮು ಅವರು, ವಿಠಲ್ ಅವರು, ಹಿಂಗೆ 16 ಸಂಘಟನೆಯ ಮುಖಂಡರುಗಳು ನಾವೆಲ್ಲ ಕೂಡಿ ಇದನ್ನು ನಿರ್ಧಾರ ಮಾಡಿದ್ದೀವಿ. ಇದನ್ನು ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿದೆ. ಯಾಕಂದ್ರೆ ನಾವು ಅಧಿಕೃತವಾಗಿ ನಾವು ಯಾವುದೂ ಏನು ಕೊಟ್ಟವ್ರನ್ನೂ ಅಲ್ಲ, ತೊಗೊಂಡವ್ರನ್ನೂ ಅಲ್ಲ. ಆದರೆ ಬಾಬಾ ಸಾಹೇಬರ ವಿಚಾರಗಳ ಮೇಲೆ ಬಾಬಾ ಸಾಹೇಬರನ್ನ ಮುಂದೆ ಕುಡಿಯುವಂಥ ಕೆಲಸ BJP ಅವರು ಕಾಂಗ್ರೆಸ್ ಅವರು ಮಾಡ್ಲಾತಾರೆ. ಆದರೆ ಅದನ್ನು ಆಗಿಸ್ಕೊಡೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಅಮಿತ್ ಶಾ ಅವರಂಥ ಈ ಕುತಂತ್ರಿಗಳು, ಆಮೇಲೆ ಈ ಒಂದು ಮಾತು ತಿರ್ಚಾರ, ಅದು ಮಾಡ್ಯಾರ, ಸುಳ್ಳು ಹೇಳತ್ತಾರ ಕಾಂಗ್ರೆಸ್ ಅವರು ಇವ್ರು ಹೇಳ್ತಾರಲ್ಲ, ಇವ್ರೇನು ಸಮರ್ಥನೆ ಮಾಡ್ಕೊಳ್ಳತ್ತಾರ ಅಮಿತ್ ಶಾಗ. ಇಂಥವ್ರು ಎಲ್ಲೇರಿ ಸಿಕ್ಕರಂದ್ರೆ ಯಾವುದೇ ಪಕ್ಷ ಮುಖಂಡ ಇರಲಿ, ಅವನು BJP ಇರಲಿ ಕಾಂಗ್ರೆಸ್ ಇರಲಿ, ಅವನಿಗೆ ಚಪ್ಪಲಿ ಹೊಡೆಯುವ ಕಾರ್ಯಕ್ರಮವನ್ನು ಹಾಕೋದು ದಲಿತ ಸಂಘಟನೆ. ಅದಕ್ಕೆ ಇನ್ನು ಮುಂದೆ ದಲಿತ ಸಂಘಟನೆಗಳ ನಮ್ಮದು ಏನು ಶಕ್ತಿ ಅನ್ನೋದನ್ನು ನಾವು ಎಲ್ಲ ಕಡೆ 2 ನಿಮಿಷನಾಗ ಈ ಕಾರ್ಯಕ್ರಮ ರೂಪಿಸಿ 2 ನಿಮಿಷನಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರಂತ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಯುವ ಬಳಗ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ಈ ಸಂಘಟನೆ ಪರವಾಗಿ ದಲಿತ ಸಂಘಟನೆಗಳ ಮಹಾಒಕ್ಕೂಟದ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಹೇಳ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ. ಯಾಕೆ ಸುಮ್ಕೊಂತಿರ್ತಾ ಇದ್ದೀರಿ ನೋಡ್ರಿ ಅನ್ಯಾಯಗಳು ದಲಿತ ಇಲ್ಲಿ ಎಲ್ಲ ಹುಲಿಗಳು ಏನಿದಾರಲ್ಲ, ಇವತ್ತಿನ ದಿನ ನಾ ಮಾತಾಡೋದು ನೀವು ಮಾತಾಡ್ಬೇಕು. ಮೊದಲು ಇಲ್ಲಿ ವಿಷಯ ಏನು ಹೇಳಬೇಕಪ್ಪ ಅಂದ್ರೆ, ಇವತ್ತಿಷ್ಟೆಲ್ಲ ಏನು ಕೂಡ್ಯವಲ್ಲ ನಾವು, ಅದಕ್ಕೆ ನಮ್ಮ ಕಾರಣ ಅಂದ್ರೆ ಮೊದಲು ಒಂದು ಮಾತು ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ಬಿಜಾಪುರದಾಗ ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ಇನ್ಮೇಲೆ ನಾವು ಬಿಜಾಪುರ ನೀವು ಪರ್ಮಿಷನ್ ತೊಗೊಳಕ್ಕೆ ಪರ್ಸೋನಲ್ ಮನೆಗೆ ಬಂದ್ಕಿ ಪರ್ಮಿಷನ್ ತೊಗೊಳ್ಬೇಕು. ಆ ಥರ ಮಾಡ್ತೀವಿ ಸಂಘಟನೆ ಎಲ್ಲರೂ ಕೂಡ. ಇನ್ಮೇಲೆ ವಿಷಯ ಏನಪ್ಪ ಅಂದ್ರೆ, 19ನೇ ತಾರೀಕಿಗೆ ಒಬ್ಬ ಗುಂಡ, ನಾವು ರಾಘು ಕಣ್ಮೇಶ್ವರ ನಮ್ಮ ಮೈಯಾಗೆಲ್ಲ ಒಂದೇ ರಗತ್ತೈತಿ, ನಾವು ಹಿಂಗೆ ಮಾತಾಡ್ಬೇಕಾಗ್ತದೆ, ಹಿಂಗೆ ರೆಡಿ ಮಾಡತ್ತೀವಿ ಎಲ್ಲರಿಗೆ. ಕೆಲವೊಂದು ಸಲ ರಾಘುನ ಮೈಯಾಗ ನಾವು ಹತ್ತೀನಿ, ಅವ್ರು ನಮ್ಮ ಮೈಯಾಗ ಬರ್ತಾರೆ. ಏನೈತೆ ಅನ್ವಯ ಏನೂ ಮಾಡೋಕ್ಕೆ ಬರಲ್ಲ. ಬಾಬಾ ಸಾಹೇಬ್ ರಗತ್ತೈತಿ ಮೈಯಾಗ. ಏನಿವ ಗಾಂಡು ನಾಮರ್ದ ಅಮಿತ್ ಶಾ ಒಬ್ಬ ತಡಿಪಾರ್ ರೌಡಿ ಶೀಟರ್, RSSನ ಚಡ್ಡಿ ಚೇಲ ನನ್ನ ಮಗ ಒಬ್ಬ ಮಾತು ಹೇಳ್ತಾನೆ ಎಲ್ಲಿ ಸಂಸತ್ತಿನಲ್ಲಿ, ಅಂಬೇಡ್ಕರ್ 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 7 ಸಲ ಹೇಳ್ತಾನೆ. ಮಗನೇ ನಿನಗೆ ಚಾಲೆಂಜ್ ಮಾಡಾಕತ್ತೀವಿ,
ನೀ ಎಲ್ಲರೂ ಕರ್ನಾಟಕ ಬಂದು ಮಗನ ನಿನ್ನ ಎದ್ದು ಹಿಡಿಕಿಶನ್ ನೀನು ಮುಂದಿತ್ತು ಎಲ್ಲರೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ ಮಗ ನಿನಗೆ ಗೊತ್ತಿರಲಿ ವಿಷಯ. ಇವು ಏನು ನೀವು ಸಿಸ್ಟಮ್ ಮಾಡಕತ್ತಿರಲ್ಲ ಬಿಜಾಪುರದಾಗ ಅವೆಲ್ಲ ಬಿಟ್ಬಿಡ್ರಿ. ದಲಿತ ಮಹಾ ಒಕ್ಕೂಟದ ಸಂಘಟನೆ ಆಗ್ಯದ. ಈ ಹೆಸರು ಬಂದಾಕರೆ ಇಲ್ಲಿ ಯಾವ ಸಂಘಟನೆ ಏನೂ ನಡೆಯಂಗಿಲ್ಲ. ಅದನ್ನು ಗೊತ್ತಿಲ್ಲ. ಯಾವ ಹಿಂದೂ ಸಂಘಟನೆ ನಡೆಯಂಗಿಲ್ಲ, ಯಾರು RSS ನಡೆಯಂಗಿಲ್ಲ, ಯಾರು ಬಜರಂಗ ದಳ ನಡೆಯಂಗಿಲ್ಲ. ನಮ್ಮದೇ ನಡಿಬೇಕಿಲ್ಲಿ. ಈ ಜಗತ್ನಾಗ ಒಂದು ಹೆಸರು ಐತಿ. ಆ ಹೆಸರು ಕೇಳಿದ್ರೆ ಚಲೋ ಚಲೋ ಕೆಲಸ ಆತೋ ನಿಮ್ಗೆ ಗೊತ್ತಿರಲಿ. ಆ ಹೆಸರು ಮುಂದೆ ಯಾವ ಸಿಸ್ಟಮ್ ನಡೆಯಂಗಿಲ್ಲ. ಆ ಹೆಸರು ಯಾವುದು ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಗೊತ್ತಿರಲಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಬೂಟ ಹಾಕೊಂಡವ್ರನ್ನೇ ಒದ್ದು ಓಡಿಸಿದೀವಿ. ಅದೇ ಬೂಟ್ ತೊಗೊಂಡು ಎಕ್ಕೂತ್ಕೋತೀನಿ ನಿಮ್ಮನ್ನು ಒದ್ದು ಓಡಿಸಿ ನಮ್ಗೆ ಭಾರತನ ಹತ್ತಂಗಿಲ್ಲ. ಸಮಯಕ್ಕೆ ಎಲ್ಲ ಸಮಯಕ್ಕೆ ಬರ್ತದೆ. ಸಮಯ ಬಂದಾಗ ಒದ್ದು ಕಳಿಸ್ತೀವಿ ನಿಮ್ಗೆ ದೇಶದಿಂದ ನಿಮ್ಗೆ ಗೊತ್ತಿರಲಿ. ಏನು ಕೆಲವೊಬ್ರು ಬಾಬಾ ಸಾಹೇಬ್ರು ಮುಂದಿಟ್ಕೇಶನ್ ರಾಜಕೀಯ ಮಾಡತ್ತಾರ, ಅದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇದ್ದಂಥವ್ರು ಪಕ್ಕ ಬಾಬಾ ಸಾಹೇಬ್ ಹುಟ್ಟರೋದಾರ. ಇಲ್ಲಿ ಯಾರೂ ರಾಜಕೀಯ ಪಕ್ಷ ಗುಲಾಮರು ಅಲ್ಲ ಅಂತ ನಿಮ್ಗೆ ಗೊತ್ತಿರಲಿ. ಆಲ್ರೆಡಿ ಮಾಮ ಹೇಳಿಬಿಟ್ಟಿದ್ದಾನೆ. 4 ಮಂದಿ ಇರ್ಲಾಕ 8 ಮಂದಿ ಇರ್ಲಾಕ ಇವತ್ತು ಬಿಜಾಪುರದಾಗ ಏನು ನಾವು ತಾಕತ್ ತೋರಿಸೋದು ನಿಮ್ಗೆ ಗೊತ್ತಿರಲಿ. ಇನ್ಮೇಲೆ ನಿಮ್ಗೆ ನಿದ್ದೆ ಮಾಸ್ನ ಕೊಡಂಗಿಲ್ಲ, ಅದನ್ನು ಗೊತ್ತಿರಲಿ. ಮುಂದೆ ಬರೋ ದಿನದಲ್ಲಿ ಇವನಿಗೆ ಏನಾರ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ ಇವ ಏನು ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಬಿಜಾಪುರ ಜಿಲ್ಲೆದಾಗ ಯಾವಾರ ಲೀಡರ್ ಬರಲಿ, ಯಾವಾರ ಮಿನಿಸ್ಟರ್ ಬರಲಿ, ಅಣ್ಣನ ನೇತೃತ್ವದ ಅವನಿಗೆ ಹೇರೋ ಮಾಡೋ ಕೆಲಸ ನಾವು ಎಲ್ಲರೂ ಮಾಡ್ತೇವೆ ಮಾತು ನಾ ಹೇಳ್ತೇನೆ. ಬರೀ ಘೇರಾವ್ ಅಷ್ಟೇ ಮಾಡಂಗಿಲ್ಲ. ಸಮಯ ಬರ್ತಂದ್ರೆ ಹೇಳಿಕೆ ಎಲ್ಲ ಮಾಡಿ ತೋರಿಸ್ತೀನಿ. ನಿಮ್ದೇನು BJP ಐತಲ್ಲ, BJPದು ಏನು ಧ್ವಜ ಅಂಬೇಡ್ಕರ್ ಸಲಕ್ಕೆ ಸುಡ್ಲಿಕ್ಕೆ ನಮ್ಮ ಅಪ್ಪಗೆ ನಾವು ಹುಟ್ಟಲಿ ಯಾರು ಗೊತ್ತಿಲ್ಲ. ಮುಂದೆ ಬಾಬಾ ಸಾಹೇಬ್ ಕಣ್ಕೆ ನೀವು ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡತ್ತೀನಿ. ಪದೇ ಪದೇ ಹೇಳ್ತೀವಿ, ನಾವು ಎಲ್ಲರೂ ಹೇಳ್ತೀವಿ. ಸಂವಿಧಾನ ಅದ ಅಂತೇಳಿ ನೀವು ಉಳಿಲಾಕತ್ತೀರಿ ಮಕ್ಕಳೇ. ಸಮಯ ಬರ್ತೇಳಿ ಪೆನ್ನು ಹಿಡಿತೀವಿ. ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್ ಮಹಾರಾಜ್ ತಲವಾರು ಹಿಡಿತೀವಿ. ಅದನ್ನು ಗೊತ್ತಿಲ್ಲ ನಿಮಗೆ. ಇವತ್ತು ಎಷ್ಟೋ ಮಂದಿ ತಮ್ಮ ರಾಜಕೀಯ ಬರೀ ಯೂಸ್ ಮಾಡ್ಕೊಳತ್ತಾರ. ಇವ್ರು ಬೈದ್ರೆ ಇವ್ರು ಯೂಸ್ ಮಾಡ್ಕೊತಾರೆ, ಅವ್ರು ಬೈ ಇವ್ರು ಯೂಸ್ ಮಾಡ್ಕೊಳತ್ತಾರೆ. ಬರೀ ಬಾಬಾ ಸಾಹೇಬ್ ಯೂಸ್ ಮಾಡ್ಕೊಳತ್ತಾರೆ ಅಷ್ಟೇನು. ಇವತ್ತು ಇದೇ ಅಮಿತ್ ಶಾ ಏನೋ ಗುಜರಾತ್ದಾಗ ವ್ಯಾಪಾರಿಸ್ತಿದ್ದವ. ಇವತ್ತು ಸೂಟ್ ಹಾಕೋತಾನೆ, ಬೂಟ್ ಹಾಕೋತಾನೆ, ಚಸ್ಮಾ ಹಾಕೋತಾನೆ, ಬಟ್ಟೆ ಹಾಕೋತಾನೆ. ಬಾಬಾ ಸಾಹೇಬ್ ಒಬ್ಬನೇ ಕಾರಣ, ಅವನು ಕಾರಣ ನಿಮ್ಗೆ ಗೊತ್ತಿರಲಿ. ಏನಾರ ನಿನಗೆ ಡೌಟ್ ಇತ್ತಪ್ಪ ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ, ಮಗನೇ ನಿಮ್ಮ ದೇವ್ರ ಕೂತ್ನಾಳ ಅಯೋಧ್ಯೆದಾಗ ರಾಮ, ಅವನಿಗೆ ಹೋಗಿ ಕೇಳ, ಅವನಿಗೆ ನ್ಯಾಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಸಂವಿಧಾನ ನಿಮ್ಗೆ ಗೊತ್ತಿರಲಿ ಮಕ್ಕಳೇ. ಇನ್ನು ಮೇಲೆ ಬಾಬಾ ಸಾಹೇಬ್ ಕೆಣಗ್ಲಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ಕೆಣಗ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಸದ್ಯಕ್ಕೆ ಭೀಮಾಕೋರಿಗೆ ಯುದ್ಧ ಆಗದ, ಭೀಮಾಕೋರಿ ವಿಜಯೋತ್ಸವ ಐತಿ, ಅದು ನೆನಪು ಮಾಡ್ಕೋರಿ. ಭೀಮಾಕೋರಿದ 2 ಸಲ ದಂಗೆ ಅದನ್ನ ನೆನಪು ಮಾಡ್ಕೋರಿ. ಏನು ಭಾಳ ಅಂದ್ರೆ ಒಂದು ಕೇಸ್ ಆಗ್ತದೆ, 10 ಅಂದ್ರೆ 11 ಆಗಿರ್ತದೆ ಅಷ್ಟೇ. ಅದು ಬಿಟ್ಟು ಏನೂ ಆಗಿಲ್ಲ. ನಾ ಪದೇ ಪದೇ ಹೇಳ್ತೀನಿ, ಬಾಬಾ ಸಾಹೇಬ್ ವಿಷಯ ಬಂದಾಕರೆ ಹಿಂದೂ ಸಂಘಟನೆಗಳು ಯಾರೂ ಧ್ವನಿ ಎತ್ತಂಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಏನೋ ಬತ್ತಾನ ಬರೀ ಇಲ್ಲಿ ಹೊಲೆಯರು, ಮಾದಿಗರು, ಮುಸ್ಲಿಮರು ಬಿಟ್ಟು ಯಾರೂ ಹೋರಾಟ ಮಾಡಕತ್ತಲ್ಲ, ಅದು ನಿಮ್ಗೆ ಗೊತ್ತಿರಲಿ. ಇದಕ್ಕೆ ನಾವು ಏನು ಬೇಕಂದ್ರೆ ಇದು ಕ್ಯಾಡ್ರ್ ಕ್ಯಾಂಪ್ ಬೇಕಾ. ಅವಾಗೂ ಹೇಳೀನಿ, ಈಗಾಗ ಹೇಳೀನಿ, ಪರ್ಸೋಣನು ಅದೇ ಹೇಳ್ತಾರೆ ಎಲ್ಲರ ಮುಂದೆ ಕ್ಯಾಡ್ರ್ ಕ್ಯಾಂಪ್ ಬೇಕಂತ ಹೇಳಿ. ಅದು ಬೇಕು, ಅದು ಇಂಪಾರ್ಟೆಂಟ್ ಐತಿ. ನಾವು ಬರೀ ಬಾಬಾ ಸಾಹೇಬ್ ಯಾರು ಅವಮಾನ ಮಾಡ್ದಂಗೆ ಬರೀ ಬರೋದು, ಯಾವನಿಗಾರು ಸುಡೋದು, ಜೈ ಭೀಮ್ ಆಗೋದು, ಘೋಷಣೆಗೆ ಹೋಗೋದು ಮಾಡತ್ತೀವಿ. ಬಾಬಾ ಸಾಹೇಬ್ ನಮ್ಮ ತಲೆಯಾಗಿರ್ಬೇಕು, ನಮ್ಮ ಮನಸ್ಸಿನಾಗಿರ್ಬೇಕು, ನಮ್ಮ ರಗತ್ನಾಗಿರಬೇಕು. ಯಾವಾಗಲೂ ಬಾಬಾ ಸಾಹೇಬ್ ಬೇಕು ನೆನ್ಸ್ಕೋತಿರ್ಬೇಕು. ಇಂಥ ಘಟನೆಗಳು ಯಾವಾಗೂ ಆಗಂಗಿಲ್ಲ. ನಮಗೆ ಮೊದಲು ಎಜುಕೇಷನ್ ಬೇಕು. ಯಾವನೋ ಒಬ್ಬರು ಆಗುವಂಥ ನಮ್ಮ ಬಿಜಾಪುರ ಜಿಲ್ಲಾದಲ್ಲಿ ಇವತ್ತು ಸ್ಟ್ರೈಕ್ ಮತ್ತು ಹೋರಾಟ ನಡೆಸಿಕೊಂಡಿದ್ದೇವೆ. ಇವತ್ತು ಬಂದೆ ಕರೆ ಮಾಡಬೇಕಾಗಿತ್ತು, ನಮ್ಮ ತೀರ್ಮಾನ ಮಾಡ್ಕೊಂಡಿದ್ದೇವೆ. ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಚರ್ಚೆ ಮಾಡೋದಕ್ಕೆ ಅವರು ತೆಗೆವಾಗಿ ಇದು ಒಂದು ಇಲ್ಲೇ ಇದು ಮಾಡಾಕ್ತೀವಿ. ನಾವು ಈ ಲುಚ್ಚ ಅಮಿನ್ಶಾಗೆ ಹೇಳೋದು ಏನಪ್ಪ, ನಮ್ಮ ಬಾಬಾ ಸಾಹೇಬರು ನಮಗೆ ಏನು ಹೇಳ್ಯಾರಂದ್ರೆ, ಬಾಯಿಲೇ ಮಾತಾಡಬೇಡ್ರಿ, ಯಾರೇ ಏನೇ ಮಾತಾಡಿಸುತ್ತೆ, ನಿಮಗೆ ಏನಾರ ಆಡಿಸುತ್ತೆ ಪೆನ್ನಿಲೇ ಮಾತಾಡ್ರಿ, ಬಾಯಿಲೇ ಮಾತಾಡಂಗಿಲ್ಲ. ನಮ್ಮ ಬಾಬಾ ಸಾಹೇಬ್ರ ದೇವ್ರನ್ನ ಊಟನ ಪೂಜೆ ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಿ. ಇವತ್ತು ನಮ್ಮ ದೇವ್ರಿಗೆ ಅಂದಾರ ಅಂದ ಬಳಕ ನಮಗೆ ಭಾಳ ಅನ್ಯಾಯ ಆಗ್ಯದ. ಇದು ಏನಂದ್ರೆ ಡಿಪಾರ್ಟ್ಮೆಂಟ್ದವ್ರಾಗಲಿ, ಯಾರೇ SP ಅವರಾಗಲಿ ಯಾರಕ್ಕಾಗಲ್ಲಕ್ಕ ಇಮಿಡಿಯೇಟ್ಲಿ ನಾವು ಒಂದು ಹೋರಾಟಗಾರ ದಲಿತರು ನಮಗೆ ಹಂಗೆ ನಾವು ಏನೇ ಒಂದು ತಪ್ಪು ಮಾಡಲಿ ನಮ್ಮ
ನಮಗೊಂದು ಟಾರ್ಗೆಟ್ ಮಾಡ್ಕೊಂಡು ಹೆಂಗೆ ಅವ್ರು ಬಂಧಿಸ್ತಾರ ಅವನಿಗೂ ಆ ಥರ ಬಂಧಿಸ್ಕೊಂಡ ಅದು ರಾಜಾರಾಮ್ ಕುರ್ಚಿಲಿಂದ ಅದು ಇಳಿಸ್ಕೊಂಡ ರಾಜಾರಾಮ್ ಕೊಡ್ಸಕ್ಕೆ ಹಚ್ಚಬೇಕಾಗಿತ್ತು. ಆ ಕೆಲಸ ಏನ ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಒಂದ್ರದಾಗೂ ನಮಗೆ ದಲಿತರಿಗೆ ಅನ್ಯಾಯ ಮಾಡಾಕತ್ತಾರ. ಪ್ರತಿ ಒಂದು ಕಡೆನು ಈ ಅನ್ಯಾಯನ ಇಲ್ಲಿಗೆ ನಿಂದ್ರಿಸ್ರಿ. ಯಾಕಂದ್ರೆ ನಾವು ಭಾಳ ರೊಚ್ಚಿಗೆ ಎಬ್ಸಲಾಗತ್ತೀರಿ, ನೀವು ಕುತ್ತೇನೆ ಎಬ್ಸಲಾಗತ್ತೀರಿ. ಇದನ್ನ ತಾಳ್ಮೆ ಎಟ್ಟು ನಮಗೆ ಪರೀಕ್ಷೆ ಮಾಡಾಕತ್ತಿರಲ್ಲ ಅದು ನಿಮಗೆ ಕೆಟ್ಟದ ಅನ್ನೋದು ಕೆಟ್ಟ ಟೈಮ್ ಶುರು ಆಗ್ತದ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸದ ಇಟ್ಟು ದಿನ ಸುಮ್ಮ ಕುಂತಂಗ ಇನ್ನು ಮುಂದೆ ನಾವು ಸುಮ್ಮ ಕುಂದ್ರಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಾಬಾ ಸಾಹೇಬ್ರ ಹೆಸರಿಗೆ ಒಂದು ಏನು ಅವ್ರ ಕೂಗಲಲ್ಲಿ ಎಷ್ಟು ಧಕ್ಕೆ ತಂದಿದೆ ಅವ್ರ ಸಂಬಂಧ ನಾವು ಜೀವ ಕೊಡಕ್ಕೂ ತಯಾರದೀವಿ ಅಂತೇಳಿ ನಾನು ಹೇಳ್ತೀನಿ. ಇವತ್ತು ಬಿಜಾಪುರ ಜಿಲ್ಲಾದಲ್ಲಿ ಈ ಒಂದು ಅಮಿತ್ ಶಾನ ಏನು ಎಚ್ಚರಿಕೆ ಮಾಡಿಕೊಂಡು ನನ್ನಿಂದ ತಪ್ಪಾಗ್ಯದ ಅಂತೇಳಿ ನಮ್ಮ ಬಾಬಾ ಸಾಹೇಬ್ರಿಗೆ ಕಾಲಿಗೆ ಬಿದ್ದು ಅವ್ರಿಗೆ ಕ್ಷಮೆ ಕೇಳ್ಕೊಂಡು ತನ್ನ ಕುರ್ಚಿಲಿಂತ ರಾಜಾರಾಮನ ತಕ್ಕೊಂಡ ಅಂದ್ರ ಅವನಿಗೊಂದು ಮಾನ ಮರ್ಯಾದೆ ಇದ್ದಿತ್ತಂದ್ರೆ ಅವ್ರ ಅಪ್ಪಗವ ಹುಟ್ಟಿದ ಅಂದ್ರೆ ಈ ಕೆಲಸ ಮಾಡ್ತಾನ. ಮತ್ತೆ ಯಾರಿಗೆ ಹುಟ್ಟಿದ ಯಾರಿಗಾರ ಎಲ್ಲರಿಗೂ ನಾ ಏನ್ ಹೇಳೋದಂದ್ರೆ ಇವತ್ತು ಬರೇ ಬಿಜಾಪುರ ಜಿಲ್ಲಾದಲ್ಲಿ ಗುಲ್ಬರ್ಗ ಮತ್ತೆ ಯಾದಗಿರಿ ಇಷ್ಟೇ ಆಗ್ಯದ. ಇದು ಬಂಧಿಸ್ಲಿಲ್ಲ ಇದು ಮಾಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯದಂತ ನಾವು ಹೋರಾಟ ಇಟ್ಕೋತೀವಿ. ಇದನ್ನ ಇಡೀ ರಾಜ್ಯನ ಪೂರಾ ಬಂದ್ ಮಾಡ್ತಿರ್ತೀವಿ. ಅವ ರಾಜಾರಾಮ್ ಕೊಡಬೇಕು, ಅವ ಅರೆಸ್ಟ್ ಆಗ್ಬೇಕು. ಎಲ್ಲ ನಮ್ಮ ಮೇಳೆಯರ್ ಇಟ್ಟಿನ ಎಲ್ಲ ನನ್ನ ಅಣ್ಣತಮ್ಮರು ನಮ್ಮ ಸಹಕಾರ ಕೊಡ್ತಾರ. ನಾವೆಲ್ಲರೂ ಈಗ ಭೀಮಾ ಪುತ್ರಿಯರು ಆಗ್ಲಕ್ಕ ನಾವು ಎಚ್ಚರ ಆಗಿವೆ ಅಂತ ಹೇಳಿ ಹೋರಾಟಗಳನ್ನ ಮಾಡತ್ತೀವಿ, ಶಾಂತಿ ರೀತಿಯಿಂದ ಮಾಡತ್ತೀವಿ. ಹಾಗಾಗಿ ನಮ್ಮನ್ನ ಕೆಣಕಿದ್ರ ಉಳಿಯಲಿ ನಮ್ಮ ಮುಂದ. ಬಾಬಾ ಸಾಹೇಬ್ರ ಬಗ್ಗೆ ಯಾವರ ಮಕ್ಕಳೇ ನೀವು ಮಾತಾಡಿದೆ ಕರೆ ಆದ್ರ ನಿಮ್ಮನ್ನ ಮನಿ ಹೊಕ್ಕಿ ಕೊಡೋ ತಾಕತ್ ನಮ್ಮಲ್ಲಿ ಅದ. ಏನು ತಾಕತ್ತ ನಿಮ್ ಮನಿ ಹೊಕ್ಕಿ ಕೊಡೋಂತ ತಾಕತ್ ನಮ್ಮಲ್ಲಿ ಅದ. ನಮಗ ಕೆಣಕ್ಲಕ್ ಹೋಗ್ಬಿಡ್ರಿ. ಮೊದಲೇ ಮಾತು ಹೇಳ್ತೀವಿ, ಇವೇನ ಅದಾವಲ್ಲ ಇವು ಚೀಲಗಳು ಏನ್ ಅದಾವಲ್ಲ, ಏನಾರ ಒಂದು ನೀ ಬೇರೆ ಕಡೆ ಒಂದು ಬೇರೆ ಜಿಲ್ಲೆಗೆ ಹೋಗ್ಬೇಕಾದ್ರೆ ಮಗನ ಒಂದು ಆರಕ್ಷಕರು ತೊಗೊಂಡು ಹೋಗ್ಬೇಕು, ನೀ ಮಿಲಿಟರಿ ಆರ್ಮಿ ತೊಗೊಂಡು ಹೋಗ್ಬೇಕು. ಯಾರ ಕಾನೂನ್ದಾಗ ತಿರುಗಾಡತ್ತಿ ಮಗನ ನೀ? ನಮ್ಮ ಅಪ್ಪ ಬಾಬಾ ಸಾಹೇಬ್ ಕೊಟ್ಟಂತ ಕಾನೂನು ಅಡಿಯಲ್ಲಿ ನೀ ತಿರುಗಾಡತ್ತೀವಿ. ಒಂದ್ ಏನಾರ ಬೇಕಂದ್ರೆ ನಿನ್ ಪರ್ಮಿಷನ್ ಬೇಕ್ರಿ ಈ ಮಗನಿಗೆ. ಯಾಕ್ರಿ ಏನಾರ ಬೇಕಂದ್ರ ಪರ್ಮಿಷನ್ ಬೇಕು. ನೀ ಚಡ್ಡಿ ಹಾಕೋಲಕ್ ಮಗನ ಅದಲ್ಲ ಕುಂಡಿ ಬುಡಕ ಹರಿದಿದ್ದು ಅದು ನಮ್ಮ ಅಪ್ಪ ಕೊಟ್ಟಂತ ಬಾಬಾ ಸಾಹೇಬ್ ನಿನ್ನ ಭಿಕ್ಷೆ ಮಗನ ತಿಳ್ಕೊ. ಅದನ್ನು ಇಲ್ಲದ ಮಾಡ್ತೀವಿ. ಹಾಗಾಗಿ ಬಂಧುಗಳೇ, ಈ ವೇದಿಕೆ ಮೇಲೆ ನನಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಪೊಲೀಸ್ ಬಾಂಧವರು ಮತ್ತು ಮೀಡಿಯಾ ಬಾಂಧವರು, ನನ್ನ ಆತ್ಮೀಯ ಹೋರಾಟಗಾರರು ಎಲ್ಲರಿಗೂ ವಂದನೆಗಳನ್ನ ಹೇಳುತ್ತಾ ನನ್ನ ಒಂದು ಚಿಕ್ಕ ಒಂದು ಸಂಭಾಷಣೆಯನ್ನು ಮುಗಿಸ್ತಿದ್ದೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸೈಡ್ ಸ್ವಲ್ಪ ದೂರ ಇದು ಆಗ್ರಿ ವೈಡ್ ಹೇಳೋ ಮಾತು ಕೇಳ್ರಿ ಭಗ್ಗತ ಮೊದಲೇ ಇರೋದು ನೀನು
ಇವತ್ತಿಂದ ಗೊಂಬಿ ಸುಳ್ಳಾಕ್ತಿವ್ ರಂಡಿ ಮಗನ ಅಮಿಷ ಫಸ್ಟ್ ವಾರ್ನಿಂಗ್. ಇವತ್ತು ಗೊಂಬಿ ಸುಳ್ಳೋದು ಮುಂದಿನ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ ಸಂವಿಧಾನಕ್ಕೆ ಮತ್ತೆ ರಿಯಲ್ ಸುಡ ಕಾರ್ ಬಂದೇ ಬರ್ತದೆ. ಎಚ್ಚರಿಕೆ ರಂಡಿ ಮಕ್ಕಳ, ಈ ಮೀಡಿಯಾ ಮುಖಾಂತರ ದಯವಿಟ್ಟು ಇದು ಡೆಲ್ಲಿವರೆಗೆ ರಂಡಿ ಮಗ ಅಮಿಷ ನೋಡೋವರೆಗೆ ಎಲ್ಲರೂ ಪ್ರತಿಯೊಬ್ಬರು ಮೀಡಿಯಾದವರು ಎಲ್ಲರೂ ಹೈಲೈಟ್ ಮಾಡಬೇಕು. ಇವತ್ತಿನ ಇವತ್ತಿನ ಗೊಂಬಿ ಸುಳ್ಳಾಕ್ತಿವಿ. ಮುಂದಿನ ದಿನ ಬರೇ 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 ಲಘು ಲಘು ರಜಾಕ್ ಭಾಯಿ ಹಕ್ಕಿ ಹಾಕೋದ ಅದಕ್ಕೆಲ್ಲರೂ ಮುಗಿತಾ ತಡ್ರಿ ಇಷ್ಟದ ಅಂತ ಖರೆ ಮುಗಿತಾ ನಿಲ್ಸಂತ ಈಗ ಬಂತು ಇನ್ನ ಈಗ ಬಂತು. ಹೇಳಿ ತಪ್ಪದ ಕೊಡಂಗಿಲ್ಲ ಕೊಡಂಗಿಲ್ಲ ಸರಿ ಸರಿ ಸರ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಸರ್. ಇನ್ನೊಂದು ಸ್ವಲ್ಪ ಎಲ್ಲ ಮಾಡ್ಕೊಡೋದಲ್ಲ ಎಲ್ಲ ಜಾಸ್ತಿ ಮನೆ